ಶ್ರೀರಾಮನ ಕಟೌಟ್ಗೆ ಹಾನಿ ಮಾಡಿದ್ದಾರೆ ಕಿಡಿಗೇಡಿಗಳು. ಮುಳಬಾಗಿಲು ನಗರದ ಗುಣಗಂಟೆ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಶ್ರೀರಾಮನ ಕಟೌಟ್ಗೆ ಕಿಡಿಗೇಡಿಗಳು ಹಾನಿ ಮಾಡಿರೋದು ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಗುಣಗಂಟೆ ಪಾಳ್ಯದಲ್ಲಿ. ದೇಶವಿಡೀ ರಾಮ ರಾಮ ಅನ್ನೋ ಜಪದಲ್ಲಿ ನಿರತರಾಗಿದ್ರೆ ಇತ್ತ ಬ್ಲೇಡ್ನಿಂದ ರಾಮನ ಕಟೌಟ್ ಮತ್ತೆ ಫ್ಲೆಕ್ಸ್ ಅನ್ನ ದುಷ್ಕರ್ಮಿಗಳು ಹರಿದು ಹಾಕಿದ್ದಾರೆ. ಹೀಗಾಗಿ ಕಟೌಟ್ ಹರಿದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ನಿನ್ನೆ ರಾತ್ರಿ 10:45 ಸುಮಾರಿಗೆ ದುಷ್ಕರ್ಮಿಗಳು ಈ ಕೃತ್ಯವೆಸಗಿರೋದು. ಸಂಕ್ರಾಂತಿ ಹಬ್ಬಕ್ಕೆ ಅಂತ ಫ್ಲೆಕ್ಸ್ ಮತ್ತೆ ಕಟೌಟ್ ಅಳವಡಿಸಲಾಗಿತ್ತು. ಸ್ಥಳಕ್ಕೀಗ ಮುಳಬಾಗಿಲು ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೈಗೊಂಡಿದ್ದಾರೆ. ಸ್ಥಳದಲ್ಲಿರುವಂತಹ ಸಿಸಿಟಿವಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರು. ಇನ್ನು ಇದೇ ಫ್ಲೆಕ್ಸ್ ಮತ್ತೆ ಕಟೌಟ್ ಅನ್ನ ಬ್ಲೇಡ್ನಿಂದ ಹರಿಯುವಂತಹ ಕೆಲಸಕ್ಕೆ ದುಷ್ಕರ್ಮಿಗಳು ಮುಂದಾಗಿರೋದು ನಾವೀಗ ಗಮನಿಸಬಹುದು. ಶ್ರೀರಾಮನ ಫೋಟೋ ಎಲ್ಲಿದೆ, ಭಾವಚಿತ್ರ ಎಲ್ಲಿದೆ, ಆ ಭಾವಚಿತ್ರವನ್ನೇ ಬ್ಲೇಡ್ನಿಂದ ಕೊಯ್ದು ಹಾಕಿದ್ದಾರೆ. ಅಂದ್ರೆ ಎಂತ ವಿಕೃತಿ ಮೆರೆದಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು. ಯಾಕಂದ್ರೆ ಭಕ್ತಿ ನಿಮ್ಗೆ ಇಲ್ಲ ಅಂತಂದ್ರೆ ಅದನ್ನ ಈ ರೀತಿಯಾಗಿ ವಿಕೃತವಾಗಿ ತೋರಿಸುವಂತ ಕೆಲಸಕ್ಕೆ ಯಾಕೆ ಮುಂದಾಗ್ತೀರಿ? ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸಂಸ್ಥರಾಗಿರುವಂತಹ ಮುನಿಸ್ವಾಮಿ ಅವರೀಗ ಸಂಪರ್ಕದಲ್ಲಿದ್ದಾರೆ. ಮುನಿಸ್ವಾಮಿ ಅವರೇ, ಗಮನಿಸ್ತಾ ಇದ್ದೀವಿ ನಾವು ಹಬ್ಬ ಸಂದರ್ಭ ಒಂದು ಫ್ಲೆಕ್ಸ್ ಹಾಕಲಾಗಿತ್ತು. ದೇಶ ಇಡೀ ರಾಮ ರಾಮ ಅಂತ ಜಪದಲ್ಲಿ ಮುಳುಗಿದ್ರೆ ಇದು ಯಾರೋ ಬೇಕು ಅಂತ ಶಾಂತಿ ಕದಡೋದಕ್ಕೆ ಈ ರೀತಿ ಮಾಡಿರೋ ರೀತಿ ಕಾಣಿಸ್ತಾ ಇದೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮುನಿಸ್ವಾಮಿ ಅವರೇ? ಮೇಡಮ್ ಕೇಳಿಸಿಲ್ಲ, ಹೇಳಿ ಮೇಡಮ್. ಅದೇ ದೇಶ ಇಡೀ ರಾಮ ಜಪದಲ್ಲಿ ಮುಳುಗಿದ್ರೆ ಈ ರೀತಿ ಇಲ್ಲಿ ರಾಮನ ಭಾವಚಿತ್ರ ಇರುವಂತಹ ಫ್ಲೆಕ್ಸ್ ಅನ್ನ ವಿಕೃತವಾಗಿ ಬ್ಲೇಡ್ ನಿಂದ ಕುಯ್ಯುವಂತಹ ಕೆಲಸಕ್ಕೆ ಮುಂದಾಗಿದಾರಲ್ಲ, ಉದ್ದೇಶ ಏನು ಅಂತ ಅನ್ಸುತ್ತೆ ಅಂತ. ಇಲ್ಲಿ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಮುಳುಬಾಗ್ಲಿರ್ಬೋದು, ದೇಶದಲ್ಲಿ ಎಲ್ಲಾ ಕಡೆ ಎಷ್ಟೋ ಜನ ಮುಸ್ಲಿಮ್ಸರು ನಮ್ಮಲ್ಲಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಏನಿದೆ, ಪ್ರಾಣ ಪ್ರತಿಷ್ಠಾಪನೆ, ಅದಕ್ಕೆ ಹೋಗೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಕೆಲವರು ಕಿಡಿಗೇಡಿಗಳು ಏನು ಶ್ರೀರಾಮಚಂದ್ರರ ಏನು ಫ್ಲೆಕ್ಸ್ ಇತ್ತು ಅದನ್ನ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಬೇಕಂತ ಉದ್ದೇಶಪೂರ್ವಕವಾಗಿ ಬ್ಲೇಡ್ ಅಲ್ಲಿ ಕೊಯ್ಯೋದು ಮತ್ತೊಂದು ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಮೋಸ್ಟ್ಲಿ ಅವ್ರು ಇಲ್ಲಿದ್ದು ಭಾರತ ದೇಶದ ನೆಲ, ಜಲ, ಗಾಳಿ ಪ್ರತಿಯೊಂದು ಸವಲತ್ತುಗಳನ್ನು ಪಡ್ಕೊಂಡು ಪಾಕಿಸ್ತಾನದ ಏಜೆಂಟ್ಗಳಂತ ಏನು ನಡ್ಕೊಂತ ಇದಾರೆ ಅವ್ರನ್ನ ಕೂಡ್ಲೇ ಇಲ್ಲಿ ಬಂಧಿಸ್ಬೇಕು. ಮತ್ತೆ ಪಾಕಿಸ್ತಾನದ ಏನು ಫೇವರ್ ಆಗಿರ್ತಕ್ಕಂಥವ್ರು ನಮ್ಮ ದೇಶದಲ್ಲಿ ಇದ್ದು ಏನು ಯೂಸ್ ಇಲ್ಲ ಮೇಡಮ್. ಅಲ್ಲ ಅಂದ್ರೆ ಏನು ಯಾರು ಅಂತ ಗೊತ್ತಾಯ್ತಾ? ಯಾಕೆ ಇಲ್ಲಿ ಈಗ ಗೊತ್ತಾಗಿದೆ, ಅವ್ರನ್ನ ಅರೆಸ್ಟ್ ಮಾಡ್ತೀರಿ ಅಂತ ಹೇಳಿ ಈಗಾಗಲೇ ಪೊಲೀಸರು ಹೇಳ್ತಾ ಇದ್ರೆ. ಇಲ್ಲಿ ಸಿಸಿ ಕ್ಯಾಮ್ರಾಗಳಿತ್ತು, ಎಲ್ಲ ಇತ್ತು. ಕಲಂಗ್ರಿ ಹಣ್ಣು ಮಾಡ್ತಾ ಇದ್ದಂತ ಒಂದು ವ್ಯಕ್ತಿ ಮುಸ್ಲಿಂ ಸಮಾಜಕ್ಕೆ ಸೇರಿರ್ತಕ್ಕಂಥ. ಅದಾದ್ಮೇಲೆ ಇದು ಏನು ಇದಕ್ಕಿಂತ ಒಂದು 10 days ಬಿಫೋರ್ ನಮ್ಮ ಮಾಲೂರಲ್ಲಿ ಏನು ಮಾರಿಕಾಂಬ ದೀಪೋತ್ಸವ ನಡೀತಾ ಇತ್ತು. ಅಲ್ಲಿನೂ ಮುಸ್ಲಿಮ್ಸ್ ಯುವಕರು ಆ ದೀಪೋತ್ಸವ ಎತ್ಕೊಂಬರ್ತಾ ಇದ್ದಂತ ಹೆಣ್ಣು ಮಕ್ಕಳ ಮೇಲೆ ಕಲ್ಲುಗಳು ಹೊಡೆದು ಅಲ್ಲಿನೂ ಅವ್ರಿಗೆ ಗಾಯಗಳಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ನಮ್ಮಲ್ಲಿ ಈ 6 ತಿಂಗಳಿಂದ ಏನು ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ಇವರು ಅಟ್ಟಹಾಸ ಹಿಡಿಯಕ್ ಆಗ್ತಾ ಇಲ್ಲ. ಕೆಲವರು ಏನು ದೇಶದ್ರೋಹಿಗಳಿದ್ರು, ಇಲ್ಲೇ ಇದ್ದು ಪಾಕಿಸ್ತಾನಿ ಏಜೆಂಟ್ಗಳಂತ ನಡ್ಕೊಂತ ಇದ್ರು, ಅವ್ರನ್ನ ಹಿಡಿಯಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ಇಂಥವ್ರಿಗೆ ನಾನು ಭಾಗವಹಿಸ್ತೀನಿ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಸಿದ್ದರಾಮಯ್ಯನವರು ಅಯೋಧ್ಯೆನ ನಾನು 22ನೇ ತಾರೀಕು ಹೋಗ್ತೀನಿ ಅದಾದ್ಮೇಲೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ದಯವಿಟ್ಟು ನೀವು ಈ ದೇಶದಲ್ಲಿದ್ದು ಈ ದೇಶದ ಬಹುಸಂಖ್ಯಾತರ ಏನು ನಂಬಿಕೆ ಇದೆ, ಬಹುಸಂಖ್ಯಾತರ ಆರಾಧ್ಯ ದೈವ ಏನು ಶ್ರೀರಾಮ ಭಕ್ತರಿದ್ದಾರೆ, ಅವ್ರ ಮನಸ್ಸಿಗೆ ಧಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಎಸ್ ಮುನಿಸ್ವಾಮಿ ಅವರು, ಇದೀಗ ಒಂದು ಫ್ಲೆಕ್ಸ್ ಮಾತ್ರ ಈ ರೀತಿ ಮಾಡಿರೋದು ಅಥವಾ ಬೇರೆ ಬೇರೆ ಕಡೆ ಈ ರೀತಿ ಕೆಲಸ ಆಗಿದೆಯಾ? 3-4 ಕಡೆ, ಇಲ್ಲೇ ಟೌನ್ ಅಲ್ಲೇ 3-4 ಕಡೆ, ಮುಳಬಾಗಿಲು ಟೌನ್ ಅಲ್ಲಿ 3-4 ಕಡೆ ಮಾಡಿದ್ದಾರೆ. ಅದಕ್ಕೋಸ್ಕರ ಆ ಫ್ಲೆಕ್ಸ್ ನ ಅವರೇ ಯಾರು ಅದನ್ನ ಇದ್ರು ಅವರೇ ಅದನ್ನ ಹಾಕ್ಬೇಕು. ಮತ್ತೆ ಅವನ್ನ ಕೂಡಲೇ ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಮುನಿಸ್ವಾಮಿ, ನಿಮ್ಗಿರೋ ಮಾಹಿತಿ ಪ್ರಕಾರ? ಅವ್ರ ಹಿಂದೆ ಯಾರ್ಯಾರು ಇದಾರೋ ಗೊತ್ತಿಲ್ಲ ಮೇಡಮ್. ಅವ್ರ ಒಂದು 2-3 ಇದರಲ್ಲಿ ಭಾಗಿಯಾಗಿದ್ದಾರೆ ಮೇಡಮ್. ಅಂದ್ರೆ ಈಗ ಅಲ್ಲಿ ಒಂದು ರೀತಿಯಲ್ಲಿ ಪರಿಸ್ಥಿತಿ ಕೂಡ ಬಿಗುವಿನ ವಾತಾವರಣ ಇರಬಹುದಲ್ಲ? ನಮ್ಮಲ್ಲಿ ಎಲ್ಲಾ ಯುವಕರು, ಎಲ್ಲಾ ನಮ್ಮ ಶ್ರೀರಾಮ ಭಕ್ತರು ಎಲ್ಲರೂ ಇಲ್ಲೆಲ್ಲ ಸೇರಿದ್ದಾರೆ. ಪೊಲೀಸ್ ಇಲಾಖೆನೂ ಇಲ್ಲಿದೆ, ಮಾಧ್ಯಮದವರು ಇಲ್ಲಿದ್ದಾರೆ. ಅದಕ್ಕೋಸ್ಕರ ನಾವು ಯಾವುದೇ ಸಂಘರ್ಷ ಗಲಾಟೆಗೆ ನಾವು ಶಾಂತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರದ್ದು ಉರುಸ್ ಆಗುತ್ತೆ, ಅವ್ರದ್ದು ಈದ್ ಮಿಲಾದ್ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಒಂದಿನೂ ನಾವು ಏನು ತೊಂದರೆ ಏನು ಪಟ್ಟಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತಿ ಆಗ್ತಾ ಇದೆ. ಅದ್ರಲ್ಲೂ ನಮ್ಮಲ್ಲಿ ಕೋಲಾರಲ್ಲಿ DC ಅಕ್ರಮ್ ಪಾಷಾ ಅಂತ ಬಂದಿದ್ದಾದ್ಮೇಲೆ ದೇವಸ್ಥಾನ ಜಮೀನುಗಳನ್ನ ನಮ್ಮ ವಕ್ಫ್ ಬೋರ್ಡ್ ಮಾಡೋಂಥವ್ದು, ಆ ಹಿಂದೂ ಸ್ಮಶಾನ ಇರ್ತಕ್ಕಂಥ ಜಮೀನನ್ನ ವಕ್ಫ್ ಬೋರ್ಡ್ ಮಾಡೋಂಥವ್ದು, ಇದನ್ನೆಲ್ಲ ಒಂದು ಏಕ
ಜಾತಿ ಪರವಾಗಿ ಒಂದು ಕಮ್ಯುನಿಟಿ ಪರವಾಗಿ ಅವ್ರು ಹೆಚ್ಚಿಗೆ ಪ್ರೀತಿಯಿಂದ ಓಡಿಸ್ತಾ ಇದ್ದಾರೆ. ಯಾಕಂದ್ರೆ ಹಿಂದೆ ಜಮೀರ್ ಪಾಷಾ ಅಂತಿದ್ರು, ಅವರು ಬಂದು 291 ಎಕರೆ ಎಲ್ಲಿ ಮುಸ್ಲಿಮ್ಸ್ ಇಲ್ಲ ಆ ಊರುಗಳಲ್ಲೂ ವಕ್ಫ್ ಬೋರ್ಡ್ ಸೇರಿಸ್ಬಿಟ್ಟು ಹೋದ್ರು. ಇವರು ಬಂದಿದ್ದಾದ್ಮೇಲೆ ಮತ್ತೆ ಅದನ್ನೇ ಇದ್ ಮಾಡ್ತಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳು ಇಲ್ಲಿ ಕೋಲಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅಕ್ರಮ್ ಪಾಷಾ ಅವ್ರಿಗೆ ಹೇಳಿದೆ, ನಾನು DC ಅವ್ರಿಗೆ, ನೋಡ್ರಿ ನೀವು DC ಅಂದ್ರೆ ನಮ್ಗೆ ಗೌರವ ಇದೆ, ಬಟ್ ನೀವು ಒಂದು ಕಮ್ಯುನಿಟಿ ಪರವಾಗಿ ಇರ್ತಕ್ಕಂಥ DC ಅಂತ ನಮ್ಗೆ ಗೊತ್ತಿರಲಿಲ್ಲ. ಹಂಗೇನ ನೀವು ಚುನಾವಣೆಗೆ ನಿಂತ್ಕೊಬೇಕಾದ್ರೆ ರಿಸೈನ್ ಕೊಡಿ, ರಿಸೈನ್ ಕೊಟ್ಬಿಟ್ಟು ಹೋಗಿ ಎಲೆಕ್ಷನ್ ನಿಂತ್ಕೊಳ್ಳಿ. ಹಿಂದೆ ಜಮೀರ್ ಪಾಷಾನ ಅದೇ ತರ ಮಾಡಿದ್ದು, ನೀವು ಅದೇ ತರನೇ ಮಾಡಿ ಅಂತ ಹೇಳಿದೆ. ಮುನಿಸ್ವಾಮಿ ಅವರೀಗ ಈ ಕಟೌಟ್ ಅನ್ನ ಈ ರೀತಿ ಇಷ್ಟೊಂದು ವಿಕಾರವಾಗಿ ಹರಿದು ದ್ವೇಷ ಮೆರೆದಿರುವಂತಹ ವ್ಯಕ್ತಿ ಯಾರು ಅಂತ ಗೊತ್ತಾಗಿದೆ ಅಂತ ಅವ್ರು ಹೇಳಿದ್ರೆ, ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಯಾವ ಉದ್ದೇಶಕ್ಕೆ ಈ ರೀತಿ ಮಾಡಿರೋದು, ಈ ಬಗ್ಗೆ ಏನಾದ್ರು ಬಾಯಿ ಬಿಟ್ಟು? ಅದಕ್ಕೆ ಪೊಲೀಸರು ಈಗ ಅವ್ರನ್ನ ಈಗಾಗ್ಲೇ ಹಿಡಿದಿದ್ದಾರೆ ಮೇಡಮ್. ಅದು ಎನ್ಕ್ವೈರಿ ನಡೀತಾ ಇದೆ. ಅದಕ್ಕೋಸ್ಕರ ನಾವ್ ಇಲ್ಲೇ ಈ ಫ್ಲೆಕ್ಸ್ ಎಲ್ಲಿ ಹರಿದಿದ್ರು ಇದೇ ಜಾಗದಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರಿ. ಅವ್ರು ಬರ್ಬೇಕು, ಅವರೇ ಫ್ಲೆಕ್ಸ್ ರೆಡಿ ಮಾಡಿ ಹಾಕ್ಬೇಕು, ಮತ್ತೆ ಬಹಿರಂಗವಾಗಿ ಕ್ಷಮೆ ಯಾಚಿಸೋವರೆಗೂ ನಾವು ಯಾವುದೇ ಈ ಹೋರಾಟವನ್ನು ಹಿಂತೆಗೆದುಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಮೇಡಮ್. ಓಕೆ, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ ಮುನಿಸ್ವಾಮಿ. ಇದು ಸಂಸದ ಮುನಿಸ್ವಾಮಿ ಅವರು ಹೇಳಿರುವಂತಹ ಮಾತು.